ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ಅವಧಿಯಲ್ಲಿ ನಾವು 6ನೇ ವರ್ಗದ ಪದ್ಯ ಭಾಗ ಕಿತ್ತೂರು ಕೇಸರಿ. ಕಿತ್ತೂರು ರಾಣಿ ಚೆನ್ನಮ್ಮ ಯಾವ ರೀತಿ ಹೋರಾಟವನ್ನು ಮಾಡ್ತಾಳೆ ಬ್ರಿಟಿಷರ ವಿರುದ್ಧವಾಗಿ ಅನ್ನೋದನ್ನು ಹಾಡಿನ ಮುಖಾಂತರವಾಗಿ ಇವತ್ತಿನ ಅವಧಿಯಲ್ಲಿ ನೋಡೋಣ. ಕಿತ್ತೂರು ಕೇಸರಿ ಪದ್ಯದ ಕವಿ ಪರಿಚಯ. ಪರಗೊಂಡ ಗುರುಪಾದಪ್ಪ ಸಿದ್ದಾಪುರ್. ಇವರ ಕಾವ್ಯನಾಮ ಫಗು ಸಿದ್ದಾಪುರ್. ಇವರು 10/6/1958 ವಿಜಯಪುರ ಜಿಲ್ಲೆಯ ಅಥವಾ ಬಿಜಾಪುರ ಜಿಲ್ಲೆಯ ಬಸವನ ಬಾಗೇವಾಡಿಯ ದಾಸಾಳ ಎಂಬ ಊರಿನಲ್ಲಿ ಜನಿಸಿದರು. ಇವರ ತಂದೆ ಹೆಸರು ಗುರುಪಾದಪ್ಪ, ತಾಯಿ ಹೆಸರು ಯಮುನಾಬಾಯಿ. ಇವರು MA AM ಅಥವಾ ಆರ್ಟ್ ಮಾಸ್ಟರ್ ಪದವಿ ಪಡೆದಿದ್ದು ಬಸವನ ಬಾಗೇವಾಡಿಯ ಮುಳವಾಡ ಪ್ರೌಢಶಾಲೆಯಲ್ಲಿ ಚಿತ್ರಕಲಾ ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಕನ್ನಡದಲ್ಲಿ ನೂರಾರು ಮಕ್ಕಳ ಕಥೆಗಳನ್ನು ರಚಿಸಿದ್ದಾರೆ. ಅನೇಕ ಕೃತಿಗಳನ್ನು ಸಂಪಾದನೆ ಮಾಡಿದ್ದಾರೆ. ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ 2010ರಲ್ಲಿ ಪಡೆದುಕೊಂಡಿರುವ ಇವರು ಅನೇಕ ಸಾಹಿತ್ಯ ಕೃತಿಗಳನ್ನು ನೀಡಿದ್ದಾರೆ. ಇವರ ಮಕ್ಕಳ ನೂರಾರು ಕವಿತೆಗಳು ಎಂಬ ಕೃತಿಯಿಂದ ಈ ಪದ್ಯವನ್ನು ಆರಿಸಿಕೊಳ್ಳಲಾಗಿದೆ. ಕಿತ್ತೂರು ಕೇಸರಿ. ಈ ಕಿತ್ತೂರು ಕೇಸರಿಯ ಪದ್ಯದಲ್ಲಿ ಯಾವ ಅಂಶ ಅಡಗಿಕೊಂಡಿದೆ ಎಂಬುದನ್ನು ಪದ್ಯ ಪ್ರವೇಶದಲ್ಲಿ ನೋಡೋಣ. ನಮ್ಮ ದೇಶ ಪರಕೀಯರ ಆಡಳಿತದಲ್ಲಿದ್ದಾಗ ನಮ್ಮ ನೆಲದ ಅನೇಕ ದೇಶಭಕ್ತರು, ನಾಡಭಕ್ತರು ಅವರ ವಿರುದ್ಧ ಹೋರಾಡಿದ್ದಾರೆ. ನಮ್ಮ ನಾಡನ್ನು ಸ್ವತಂತ್ರಗೊಳಿಸುವ ಬಗ್ಗೆ ತಮ್ಮದೇ ಆದ ಕಾರ್ಯತಂತ್ರವನ್ನು ರೂಪಿಸಿದ್ದಾರೆ. ಕೆಲವೊಮ್ಮೆ ಜಯಗಳಿಸಿದ್ದಾರೆ, ಕೆಲವೊಮ್ಮೆ ಸೋತಿದ್ದಾರೆ. ಅವರ ಹೋರಾಟದ ಹಾದಿಯನ್ನು ಮಕ್ಕಳು ಅರ್ಥ ಮಾಡಿಕೊಳ್ಳಬೇಕೆಂಬುದು ಇಲ್ಲಿನ ಆಶಯ. ಇಲ್ಲಿ ಆಶಯ ಏನೈತಿ? ನಮ್ಮ ಸ್ವಾತಂತ್ರ್ಯಕ್ಕಾಗಿ ನಾವು ಪ್ರಾಣವನ್ನು ಮುಡಿಪಾಗಿಟ್ಟರೂ ಕೂಡ ಇನ್ನೊಬ್ಬರ ಅಧೀನದಲ್ಲಿ ಇರಲಾರ್ದ ಸ್ವತಂತ್ರರಾಗಿ ಇರಬೇಕು ಅನ್ನೋದೇ ಈ ಪಾಠದ ಆಶಯ. ಎಷ್ಟೋ ಕಷ್ಟ ಬ್ರಿಟಿಷರನ್ನು ಹತ್ತಿಕ್ಕೂ ಸಲುವಾಗಿ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ತಮ್ಮ ಪ್ರಾಣವನ್ನು ಭಾರತಾಂಬೆಗೆ ಮುಡಿಪಾಗಿ ಇಟ್ಟಾರ. ಅದರಲ್ಲಿ ಇರುವಂಥ ಪ್ರಮುಖ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ಮೊದಲಿಗೆ ನಾವೇನು ಮಾಡೋಣ, ಈ ಪದ್ಯದ ಭಾವಾರ್ಥವನ್ನು ನೋಡ್ಕೊತ ಹೋಗಿನಿ. ಆಮೇಲೆ ಕೊನೆಯದಾಗಿ ಹಾಡನ್ನು ಎಲ್ಲರೂ ರಾಗಬದ್ಧವಾಗಿ ಹಾಡೋಣ. ಕಟ್ಟುಕತೆ ಇದು ಅಲ್ಲ, ದಿಟ್ಟ ಹೆಜ್ಜೆಯನ್ನಿಟ್ಟ ವೀರ ವನಿತೆಯ ಚರಿತೆ ನೀವು ಕೇಳಿರಿಂದು. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಸಮರ ಸಾರಿದ ರಾಣಿ ಜನಜನಿತವಿದು. ಏನು ಹೇಳ್ತಾರವ್ರ? ಕಟ್ಟುಕತೆ ಇದು ಏನೋ ಯಾರೋ ಹೇಳಿದಂಥ ಕಟ್ಟುಕತೆ ಅಂದರೆ ಸುಳ್ಳು ಕಥೆಯಲ್ಲ. ದಿಟ್ಟ ಹೆಜ್ಜೆಯನ್ನಿಟ್ಟ, ದಿಟ್ಟ ಅಂದರೆ ಧೈರ್ಯದ ಸಾಹಸದ ಹೆಜ್ಜೆಯನ್ನಿಟ್ಟಂಥ ವೀರವನತೆ, ವೀರ ಮಹಿಳೆಯ ಚರಿತ್ರೆ, ವೀರ ಧೈರ್ಯಶಾಲಿ ಮಹಿಳೆಯ ಚರಿತ್ರೆ ಐತಿ. ಆ ಚರಿತ್ರೆಯನ್ನು ಇತಿಹಾಸವನ್ನು ಇವತ್ತು ನೀವು ಕೇಳ್ರಿ ಅಂತಂದು ಹೇಳ್ತಾರೆ. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ. ಅನ್ನಕ್ಕೆ ಬಂದಿರುವಂಥ ಕುನ್ನಿಗಳು ಯಾರ್ರೀ? ಬ್ರಿಟಿಷರು. ಅವ್ರೇನು ಮಾಡಿ ಎದು ಬಂದಿದ್ರಿ? ಇಲ್ಲಿ ಭಾರತದಲ್ಲಿ ವ್ಯಾಪಾರವನ್ನು ಮಾಡುವ ಸಲುವಾಗಿ ಭಾರತಕ್ಕೆ ಬಂದಿದ್ದರು. ಅಂತಹ ಕುನ್ನಿಗಳು ಮನ್ನಿಸದೆ ಅವರ ಮಾತಿಗೆ ಒಪ್ಪದೆ ಏನು ಮಾಡಿದ್ರಿ? ಕುನ್ನಿಗಳು ಅಂದರೆ ಮರಿಗಳಂತ ಹೇಳಿ ಕರಿತೀವಿ. ಅನ್ನಕ್ಕೆ ಬಂದಿರುವ ಕುನ್ನಿಗಳ ಮನ್ನಿಸದೆ ಅಂದರೆ ಅವರು ತಂದಿರುವಂಥ ಕಾಯ್ದೆಗಳನ್ನು ಅಥವಾ ಅವರು ಆಡಳಿತ ನಡೆಸಿದಂಥ ಆಡಳಿತವನ್ನು ಒಪ್ಪದೆ ಸಮರ ಸಾರಿದ ರಾಣಿ ಜನಜನಿತವಿದು. ಅವರು ಮಾಡುವಂತಹ ತಪ್ಪು ಕಾರ್ಯಗಳನ್ನು ಮನ್ನಿಸದೆ ಆ ತಪ್ಪು ಕಾರ್ಯಗಳಿಗೆ ಶಿಕ್ಷೆಯನ್ನು ನೀಡಲು ಯುದ್ಧವನ್ನು ಸಾರಿದಂಥ ರಾಣಿ ಜನಜನಿತವಿದು. ರಾಣಿಯ ಕತೆ ಐತಿ. ಸಮರ ಸಾರಿದ ರಾಣಿ ಜನಜನಿತವಿಂದು ವಿರುದ್ಧ ಅಂದರೆ ಅನ್ನಕ್ಕೆ ಬಂದಿರುವ ಅಂದರೆ ನಮ್ಮ ತಮ್ಮ ವ್ಯಾಪಾರಕ್ಕಾಗಿ ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಬಂದ ನಮ್ಮ ಮೇಲಿನ ಆಡಳಿತ ಮಾಡ್ತಿದ್ರು. ಆ ಆಡಳಿತವನ್ನು ಸಹಿಸದೆ ಯುದ್ಧವನ್ನು ಮಾಡಿದಂಥ ವೀರ ಮಹಿಳೆ ಅಂದರೆ ಕಿತ್ತೂರು ರಾಣಿ ಚೆನ್ನಮ್ಮ. ಆಕೆಯ ಹೆಸರು ಇಂದಿಗೂ ಕೂಡ ಏನಾಗೈತಿ? ಪ್ರತಿಯೊಂದು ಮಗುವಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಅಂದ ಕೂಡಲೇ ಧೈರ್ಯಶಾಲಿ ವೀರ ವನಿತೆ ಅನ್ನುವಂಥದ್ದು ಗೊತ್ತಾಕೈತಿ.
ಏಳನೇ ಪ್ಯಾರ. ಮಲ್ಲ ಸಜ್ಜನ ಮನಕ್ಕೆ ನೋವಾಗದಿರಬಹುದೇ ಹೋದಿರಿ ಸಿರಿನಾಡು ಪರಕೀಯರ ವಶಕ್ಕೆ. ಮಲ್ಲ ಸಜ್ಜ ಅಂದ್ರೆ ರೀ ಕಿತ್ತೂರಾಣಿ ಚೆನ್ನಮ್ಮನ ಗಂಡನ ಹೆಸರು ಮಲ್ಲ ಸಜ್ಜ. ಈ ಮಲ್ಲ ಸಜ್ಜನ ಮನಸ್ಸಿಗೆ ಅಂದ್ರೆ ರಾಜನಿಗೆ ನೋವಾಕತಿ ಅನ್ನೋ ಕಾರಣಕ್ಕಾಗಿ ಸಿರಿನಾಡು ಪರಕೀಯರ ವಶಕ್ಕೆ ಹೋದಿರ. ಸಿರಿನಾಡು ಅಂದ್ರೆ ನಿಮ್ಮ ತಾಯಿ ನಾಡನ್ನು ಬಿಟ್ಟು ಬ್ರಿಟಿಷರ ವಶಕ್ಕೆ ಅಥವಾ ಬ್ರಿಟಿಷರ ಕಡೆ ಹೋದ್ರೇನು ಅಂಥೇಳಿ ಅಲ್ಲಿರುವಂಥ ಪ್ರಜೆಗಳಿಗೆ ಕೇಳ್ತಾರೆ. ಯಾಕಂದ್ರೆ ರೀ ಮಲ್ಲ ಸಜ್ಜನಿಗೆ ಏನಾದ್ರು ತೊಂದರೆ ಮಾಡ್ಬೋದು, ನಾವು ಮಲ್ಲ ಸಜ್ಜನ ಸಹಾಯಕ್ಕಾಗಿ ಅಥವಾ ಮಲ್ಲ ಸಜ್ಜನ ಜೊತೆ ಯುದ್ಧಕ್ಕೆ ಹೋದ್ವಿ ಅಂದರೆ ಬ್ರಿಟಿಷರ ಜೊತೆ, ಬ್ರಿಟಿಷರು ನಮ್ಮ ರಾಜನಿಗೆ ಏನಾದರೂ ತೊಂದರೆ ಮಾಡ್ಬೋದು ಅಂಥೇಳಿ ಆ ಬ್ರಿಟಿಷರ ಕಡೆ ನೀವು ಹೋದ್ರೇನು ಅಂಥೇಳಿ ಪ್ರಜೆಗಳಿಗೆ ಏನು ಮಾಡ್ತಾರೆ, ಕಿತ್ತೂರಾಣಿ ಚೆನ್ನಮ್ಮ ಕೇಳ್ತಾಳ. ಮಂಚಿಕೆ ಹೊರಗಿರುವ ಕಿರಿಯರಸಿ ಚೆನ್ನಮ್ಮ ಕನವರಸಿ ಕಟ್ಕಟ್ಟನೆ ಹಲ್ಲ ಕಡಿದಾಳ ಆಕೆ. ನಮ್ಮಲ್ಲ ಸಜ್ಜನಿಗೆ ತೊಂದರೆ ಆಕೈತಿ ಅನ್ನೋ ಕಾರಣಕ್ಕಾಗಿ ನೀವೆಲ್ಲರೂ ಬ್ರಿಟಿಷರ ಕಡೆ ಹೋದ್ರೇನು ಅಂಥೇಳಿ ಮಂಚಕ್ಕೆ ಮಲ್ಕೊಂಡಿರುವಂಥ ಕಿರಿಯ ಅಂದರೆ ಸಣ್ಣ ರಾಣಿ ಅಥವಾ ಚಿಕ್ಕ ಅರಸಿ, ಕನವರಸಿ ಅಂದ್ರೆ ಬಡಬಡಿಸಿ ಏನು ಮಾಡ್ತಾಳ, ಹಲ್ಲು ಕಟಕಟನೆ ಅಂದ್ರೆ ಹಿಂಗೆ ಸೌಂಡ್ ಬರತ್ತಲ್ಲ ರೀ, ಹಲ್ಲು ಕಟಕಟನೆ ಹಲ್ಲು ಕಡದಾಳ ಆಕೆ. ಹಲ್ಲು ಸಿಟ್ಟಿಲಿ ಏನು ಮಾಡಿದ್ರು, ಆ ಮಲ್ಲ ಸಜ್ಜನ ಮನಸ್ಸಿಗೆ ನೋವು ಆಕೈತಂತ ನೀವೆಲ್ಲರೂ ಆ ಬ್ರಿಟಿಷರ ಕಡೆ ಹೋಗಿರೇನು ಅಂಥೇಳಿ ಆ ಬ್ರಿಟಿಷರ ಮೇಲೆ ಸಿಟ್ಟಿನಿಂದ ಏನು ಮಾಡೋಳು, ಹಲ್ಲನ್ನು ಕಡಿತಾಳ. ತುತ್ತೂರಿ ಊದಿದಳು ಕಿತ್ತೂರು ಕಿರಿರಾಣಿ, ಬನ್ನಿರಯ್ಯ ನನ್ನವರೇ ತಾಯಿಯ ಸೇವೆಗೆಂದು, ನಮ್ಮ ಅನ್ನವನ್ನುಂಡು ಕೊಬ್ಬಿರುವ ಕುನ್ನಿಗಳ ಸಿರಮಾಲೆ ಕೊರಳೊಳಗೆ ಧರಿಸೋಣವೆಂದು. ಆಕೆ ಏನು ಮಾಡ್ತಾಳೆ, ತುತ್ತೂರಿ ಅಂದ್ರೆ ಕಹಳೆಯನ್ನು ಉತ್ತಾಳ, ಯುದ್ಧದ ಕಹಳೆಯನ್ನು ಉತ್ತಾಳ. ಬನ್ನಿರಿ ನನ್ನವರೇ, ನಮ್ಮ ತಾಯಿಯ, ನಮ್ಮ ಭೂಮಿ ತಾಯಿಯ ಸೇವೆಯನ್ನು ಮಾಡೋಣ. ನಮ್ಮ ಅನ್ನವನ್ನು ಅಂದರೆ ನಮ್ಮ ಊಟವನ್ನು, ನಮ್ಮ ದೇಶದಲ್ಲಿ ಇದ್ದುಕೊಂಡು ನಮ್ಮ ಅನ್ನವನ್ನು ತಿಂದು ಮತ್ತು ಕೊಬ್ಬಿರುವ ಆ ಕುನ್ನಿಗಳನ್ನು, ಆ ಮರಿಗಳನ್ನು, ನಾಯಿ ಮರಿಗಳನ್ನು ಏನು ಮಾಡೋಣ, ನಾವು ಕೊಂದು ಹಾಕಿ ಅವರ ಸಿರಮಾಲೆ ಕೊರಳೊಳಗೆ ಧರಿಸೋಣ. ಅವರ ಸಿರಮಾಲೆ ಅಂದರೆ ಅವರ ತಲೆಗಳನ್ನು ಕತ್ತರಿಸಿದಂಥ ತಲೆಗಳನ್ನು ಏನು ಮಾಡೋಣ, ನಮ್ಮ ಕೊರಳೊಳಗೆ ಹಾರದ ಹಾಗೆ ಧರಿಸೋಣ ಅಂಥೇಳಿ ಏನು ಮಾಡ್ತಾಳೆ, ತುತ್ತೂರಿಯನ್ನು ಅಥವಾ ಯುದ್ಧದ ಕಹಳೆಯನ್ನು ಕಿತ್ತೂರಾಣಿ ಚೆನ್ನಮ್ಮ ಊತಾಳ. ಗುಡುಗಿದಳು ಸಿಡಿಲಂತೆ ಸಿಂಹದ ಧ್ವನಿಯಂತೆ. ಆಕೆ ಯಾವ ರೀತಿ ಗುಡುಗಳಂದರೆ ಜೋರ್ಸಾಗಿ ಗುಡುಗು ಸಿಡಿಲು ಬರತ್ತಲ್ಲ ಆ ರೀತಿ ಗುಡುಗ್ತಾಳ. ಸಿಂಹದ ಧ್ವನಿಯಂತೆ, ಜೋರ ಧ್ವನಿಯಿಂದ ಸಿಂಹದ ಧ್ವನಿಯಂತೆ ಗರ್ಜನೆಯನ್ನು ಮಾಡ್ತಾಳ. ಏಳಿರಯ್ಯ ಕೆಚ್ಚದೆಯ ಕಲಿಗಳೇ, ನೀವು ಏನದಿರಿ, ಕೆಚ್ಚದೆಯ ಕಲಿಗಳು ವೀರರದಿರಿ, ಯಾಕೆ ಸುಮ್ಮ ಕುಂತೀರಿ, ಏಳ್ರಿ ಅಂಥೇಳಿ, ವೀರಶೂರರದಿರಿ ಅಂಥೇಳಿ ಆ ಪ್ರಜೆಗಳಲ್ಲಿ, ಆ ವೀರರಲ್ಲಿ ಕೇಳ್ತಾಳೆ. ಕರಿನೆಲದ ಗರಿಮೆಯನ್ನು ತೋರಿಸಲು ಬಿಳಿಯರಿಗೆ ಛಲತೊಟ್ಟು ಹುಲಿಯಂತೆ ನುಗ್ಗೋಣ ನಾವು ಅನ್ನೋದು. ಕರಿನೆಲದ ಅಂದ್ರೆ ನಮ್ಮ ಭಾರತ ನೆಲದ ಗರಿಮೆಯನ್ನು ತೋರಿಸು, ನಮ್ದು ಏನೈತಿ, ನಮ್ದು ಶಕ್ತಿ ಏನೈತಿ ಅನ್ನೋದನ್ನು ಬಿಳಿಯರಿಗೆ ತೋರಿಸೋಣ. ಛಲತೊಟ್ಟು ಹುಲಿಯಂತೆ ಅಂದ್ರೆ ಹಠವನ್ನು ತೊಟ್ಟು ಹುಲಿಯಂತೆ ಹೋಗೋಣ ನಾವು, ಮುನ್ನುಗ್ಗೋಣ, ಅವರ ಮೇಲೆ ದಾಳಿಯನ್ನು ಮಾಡೋಣ, ಬರ್ರಿ ಎಲ್ಲರೂ ಸಿದ್ಧರಾಗಿ ಅಂಥೇಳಿ ಕಿತ್ತೂರಾಣಿ ಚೆನ್ನಮ್ಮ ಹೇಳ್ತಾಳೆ. ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಸಿಡಿಲಿನ ಕಿಡಿಯಂತೆ ಸಿಡಿದೆದ್ದರೊಡನೆ. ಅವಾಗ ಅಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ, ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ ಕೂಡ ಸಿಡಿಲಿನ ಕಿಡಿಯಂತೆ ಆಕೆ ಜೊತೆ ಯುದ್ಧಕ್ಕೆ ಸಿದ್ಧರಾಗ್ತಾರೆ. ನಾಡ ರಕ್ಷಣೆಗಾಗಿ ಪ್ರಾಣವನ್ನು ಪಣಕ್ಕಿಟ್ಟು ರಾಜಗುರು ಕೃಪೆ ಪಡೆದು ಕಟ್ಟಿದರು ಸೇನೆ. ಅವಾಗ ನಾಡ ರಕ್ಷಣೆಗಾಗಿ ತಮ್ಮ ಪ್ರಾಣವನ್ನು ಬಿಟ್ಟರು ಕೂಡ ನಾವೇನು ಮಾಡೋನು, ನಮ್ಮ ಭಾರತ ದೇಶವನ್ನು ಶತ್ರುಗಳಿಂದ ನಮ್ಮ ಕಿತ್ತೂರನ್ನು ಕಾಪಾಡೋನು ಅಂಥೇಳಿ ಮಟೂರು ಬಾಳಪ್ಪ ಸಂಗೊಳ್ಳಿ ರಾಯಣ್ಣ ಪಣವನ್ನು ತೊಡ್ತಾರೆ, ಅಂದ್ರೆ ಹಠವನ್ನು ಹಿಡಿತಾರೆ, ನಿರ್ಧಾರವನ್ನು ಮಾಡ್ತಾರೆ. ಆಕಾಶದೆತ್ತರಕ್ಕೆ ಜಯಘೋಷ ಮೊಳಗಿಸಿತು. ಆಕಾಶದೆತ್ತರಕ್ಕೂ ಜಯಘೋಷ ಮೊಳಗಿಸ್ತತಿ ಅಂದ್ರೆ ಆಕಾಶದ ಎತ್ತರಕ್ಕೂ ಏನಕತ್ತಿ ಅದು ಘೋಷಣೆ ಎಲ್ಲರಿಗೆ ಕೇಳಿಸ್ತೈತಿ. ನುಗ್ಗಿದ್ದಳು ಚೆನ್ನಮ್ಮ ರಣಚಂಡಿಯಾಗಿ ಏನು ಮಾಡ್ತಾಳೆ, ದುರ್ಗೆಯ ರೂಪದಲ್ಲಿ ಏನು ಮಾಡ್ತಾಳೆ, ರಣಚಂಡಿ ಅಂದರೆ ದುರ್ಗೆಯ ರೂಪ ಅಥವಾ ಯುದ್ಧ ದೇವತೆಯ ರೀತಿಯಲ್ಲಿ ಆ ಯುದ್ಧಕ್ಕೆ ತಯಾರಾಗ್ತಾಳೆ. ಈ ವೀರ ಯೋಧರ ಎದೆಗೆ ವಜ್ರ ಕವಚವ ಬಿಗಿದು
ಬೀಸುತ್ತಿದ್ದಳು ಖಡ್ಗ ತಾ ಮುಂದೆ ಸಾಗಿ ಏನು ಮಾಡಲಿಕ್ಕೆ ಈ ವೀರ ಯೋಧರ ಎದೆಗೆ ವಜ್ರ ಕವಚ ಬಿಗಿದುವ ವೀರ ಯೋಧರ ಎದೆಗೆ ವಜ್ರ ಕವಚ ಅಂದ್ರೆ ಆ ದೇಹಕ್ಕೆ ಯಾವುದೇ ರೀತಿ ಗಾಯಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಆ ಕವಚವನ್ನು ಹಾಕಿರ್ತಾರೆ. ಬಿಗಿದು ಬೀಸುತ್ತಿದ್ದಳು ಖಡ್ಗ ತಾ ಮುಂದೆ ಸಾಗಿ ಅವಳನ್ನು ಹಿಂದೆ ಮಟೂರು ಬಾಳಪ್ಪ ಸಂಗೊಳ್ಳಿ ರಾಯನನ್ನು ಹಿಂದೆ ನಿಲ್ಲಿಸಿ ತಾನು ಮುಂದೆ ಹೋಗಿ ಯುದ್ಧವನ್ನು ಮಾಡ್ತಿರ್ತಾಳೆ. ತನ್ನ ಆತ್ಮಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ ಮಮಲನೆ ಮರುಗಿದಳು ಮನನೊಂದು ಕೊರಗಿದಳು ತಾಯ್ನೆಲದ ರಕ್ಷಣೆಯು ಕೈ ಮೀರಿತೆಂದು. ತನ್ನ ಆತ್ಮಛಲದಿಂದ ಏನು ಮಾಡಿದ್ದೆ ಛಲದಿಂದ ಧರಿಸಿದಳು ಜಯಮಾಲೆ ಸೋಲಾಯಿತು ಮರುಕ್ಷಣವೇ ದುರ್ಮತಿಯರಿಂದ. ಅಲ್ಲಿ ಏನೈತ್ರಿ ದುರ್ಮತಿಯಿಂದ ಕೆಟ್ಟ ಬುದ್ಧಿ ದುಷ್ಟ ವ್ಯಕ್ತಿಗಳು ಅಂದರೆ ನಮ್ಮಲ್ಲಿರುವಂಥ ಕೆಟ್ಟ ವ್ಯಕ್ತಿಗಳಿಂದ ಆಕೆಗೆ ಏನಾಯ್ತು ಸೋಲಾಯಿತು. ಇಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಮೋಸದಿಂದ ಸೋಲಿಸ್ತಾರೆ. ಮಮಲನೆ ಅಂದ್ರೆ ಮರ ಏನು ಮಾಡ್ತಾಳೆ ಮರಗ್ತಾಳೆ. ಮನನೊಂದು ಕೊರಗಿದಳು ತಾಯ್ನೆಲದ ರಕ್ಷಣೆ ಕೈ ಮೀರಿತೆಂದು. ಅವಾಗ ಸಂಗೊಳ್ಳಿ ರಾಯಣ್ಣ ಮತ್ತು ಮಟೂರು ಬಾಳಪ್ಪನ ಆಮೇಲೆ ಕಿತ್ತೂರು ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಬಂಧನ ಮಾಡ್ತಾರೆ. ಆಮೇಲೆ ಸಂಗೊಳ್ಳಿ ರಾಯಣ್ಣ ಮಟೂರು ಬಾಳಪ್ಪ ಇವರೆಲ್ಲರೂ ಏನಾಗ್ತಾರೆ ತಪ್ಪಿಸ್ಕೊತಾರೆ. ಆವಾಗ ಕಿತ್ತೂರು ರಾಣಿ ಚೆನ್ನಮ್ಮ ಏನು ಮಾಡ್ತಾಳೆ ಮರಗ್ತಾಳೆ. ಅವು ನನ್ನ ತಾಯಿನೆಲವನ್ನು ನಾನು ರಕ್ಷಣೆ ಮಾಡೋಕ್ಕಾಗಲಿಲ್ಲ, ಈ ದುಷ್ಟ ವ್ಯಕ್ತಿಗಳ ಕೈಯಾಗ ನನ್ನ ತಾಯಿನೆಲ್ಲ ಹೋಯ್ತಲ್ಲ ಅಂಥೇಳಿ ಏನು ಮಾಡ್ತಾಳೆ ರೀ ಮರಗ್ತಾಳೆ. ಇಲ್ಲಿ ನಮ್ಮಲ್ಲಿರುವಂಥ ವ್ಯಕ್ತಿಗಳು ನಮಗೆ ಸಹಾಯವನ್ನು ಮಾಡಿಲ್ಲ, ಮೋಸವನ್ನು ಮಾಡಿದ್ರಲ್ಲ ಅಂಥೇಳಿ ಮರಗ್ತಾಳೆ. ಕಿತ್ತೂರು ಸಾಮ್ರಾಜ್ಯ ಕಟ್ಟಿವೇನು ಇನ್ನೊಮ್ಮೆ ದುಷ್ಟ ಅರಿಗಳ ಮೆಟ್ಟಿ ಈ ಮಾತು ಸತ್ಯ ಸೆರೆಮನೆ ಸೇರಿದರು ಹಿಂಜರಿಯಲಿ ನಿಂತು ಕಲಿಗಳಿಗೆ ಕಿವಿಮಾತು ಹೇಳಿದಳು ನಿತ್ಯ. ಕಿತ್ತೂರು ನಾಯಿನ ಇಷ್ಟು ಜೈಲನ್ನು ಸೆರೆಮನೆಯನ್ನು ಸೇರಿದರೂ ಕೂಡ ನಾನೇನು ಮಾಡ್ತೀನಿ ದುಷ್ಟ ಅರಿಗಳ ಈ ದುಷ್ಟ ವ್ಯಕ್ತಿಗಳ ಬ್ರಿಟಿಷರನ್ನು ನಾನೇನು ಮಾಡ್ತೀನಿ ಮತ್ತೆ ಮೆಟ್ಟಿ ನಿಲ್ತೀನಿ, ನನ್ನ ಕಿತ್ತೂರನ್ನು ನನ್ನ ವಶಕ್ಕೆ ಪಡ್ಕೊತೀನಿ ಅನ್ನುವಂಥ ಮಾತು ಸತ್ಯ ಐತಿ. ಸೆರೆಮನೆ ಸೇರಿದರೂ ಹಿಂಜರಿಯಲಿಲ್ಲ. ಆಕೆ ಸೆರೆಮನೆಯೊಳಗಿದ್ರೂ ಕೂಡ ವೀರರಿಗೆ ಕಲಿಗಳಂದರೆ ವೀರರಿಗೆ ಶೂರರಿಗೆ ಏನು ಮಾಡ್ತಾಳೆ ತನ್ನ ಕಿವಿಮಾತವನ್ನು ಹೇಳ್ತಿದ್ಲು ನಿತ್ಯ ಅಂದರೆ ಯಾವಾಗಲೂ ಕಿವಿಮಾತನ್ನು ನೀವು ಅಂಜಬೇಡ್ರಿ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿರಿ, ಯಾವಾಗಲೂ ಹೋರಾಟವನ್ನು ಮಾಡಿದ್ರೆ ಅವ್ರು ನಮಗೆ ಹೆದರ್ತಾರೆ, ನೀವು ಹೋರಾಟ ಮಾಡಿರಿ ಅಂಥೇಳಿ ಯಾವಾಗಲೂ ಹೋರಾಟಗಾರ ವೀರರಿಗೆ ಕಿತ್ತೂರು ರಾಣಿ ಚೆನ್ನಮ್ಮ ಹೇಳ್ತಿದ್ಲು. ನಿನ್ನ ಋಣ ತೀರಿಸಲು ನನಗಾಗಲಿಲ್ಲಮ್ಮ ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಮರುಜನ್ಮ ನೀಡೆನಗೆ ಹೆಣ್ಣಾಗಿ ಈ ನೆಲದಿ ಕಣ್ಮುಚ್ಚಿ ಬೇಡಿದಳು ಕಿತ್ತೂರು ಕೇಸರಿ. ಈ ರೀತಿ ನನಗೆ ಇದೊಂದೇ ಜನ್ಮದ ಕನ್ನಡಾಂಬೆಗೆ ಬೇಡ್ಕೊತಾಳ. ನಿನ್ನ ಋಣ ತೀರ್ಸಕ್ಕೆ ನನಗೇನ ಆಗಲಿಲ್ಲ, ಈ ಒಂದೇ ಜನ್ಮದಲ್ಲಿ ಕರುನಾಡ ಒಡತಿ, ಒಂದೇ ಜನ್ಮದಾಗ ನನಗೆ ನಿಂದ ಋಣ ತೀರ್ಸೋಕ್ಕಾಗಿಲ್ಲ, ಕರುನಾಡ ಒಡತಿ ಅಥವಾ ಕನ್ನಡ ಮಾತೆ, ಆ ಕಾರಣಕ್ಕಾಗಿ ನನಗೆ ಮರುಜನ್ಮ ನೀಡು, ಅದು ಏನು ಹೆಣ್ಣಾಗಿ ಇದ ನೆಲದಾಗ ನನಗೆ ಹೆಣ್ಣಾಗಿ ಮರುಜನ್ಮ ನೀಡು ಅಂಥೇಳಿ ಏನು ಮಾಡ್ತಾಳೆ ಆ ಕರುನಾಡ ಒಡತಿ ಕಡೆ ಭಾರತಾಂಬೆ ಕರ್ನಾಟಕ ಮಾತೆ ಮುಂದೆ ನಿಂತ ಬೇಡ್ಕೊತಾಳೆ, ಬೇಡಿ ಕಣ್ಣನ್ನು ಮುಚ್ಚಿಕೊಳ್ತಾಳೆ. ಈ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಏನು ಮಾಡ್ತಾಳೆ ಸಾಯುವವರೆಗೆ ಹೋರಾಟವನ್ನು ಮಾಡ್ತಾಳೆ. ಆನಂತರ ಮೋಸದಿಂದ ಯುದ್ಧವನ್ನು ಸೋತ್ರೂ ಕೂಡ ಹೆದರದೆ ಆ ಇದ್ದುಕೊಂಡು ಏನು ಮಾಡಲಿಕ್ಕೆ ಅನೇಕ ಸ್ವಾತಂತ್ರ್ಯ ಹೋರಾಟಗಾರರಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಾ ಸಂಗೊಳ್ಳಿ ರಾಯಣ್ಣವನ್ನು ಮರಣ ಹೊಂದಿದನೆಂಬ ಸುಳ್ಳು ಮಾತನ್ನು ಕೇಳಿ ಅಲ್ಲಿ ಏನು ಮಾಡಿದಳ್ರಿ ಆಕಿ ಮನನೊಂದು ಅಲ್ಲಿಯೇ ತನ್ನ ಪ್ರಾಣವನ್ನು ತಾನೇ ಭೂಮಿ ತಾಯಿಗೆ ಕೊಟ್ಟಳು. ಈ ರೀತಿಯಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ತನ್ನ ಭೂಮಿ ತಾಯಿಗೆ ಅಥವಾ ಕನ್ನಡ ಮಾತೆಗೆ ತನ್ನ ಜೀವವನ್ನು ಅರ್ಪಿಸಿದಂಥ ಶ್ರೇಷ್ಠ ಹೋರಾಟಗಾರ್ತಿ ಅಂತೇಳಿ ಕರಿಬೋದು. ಕಟ್ಟುಕತೆದು ಅಲ್ಲ ದಿಟ್ಟ ಹೆಜ್ಜೆಯ ನಿಟ್ಟ ವೀರ ವನಿತೆಯ ಚರಿತೆ ನೀ ಕೇಳಿರಿಂದು. ಕಟ್ಟುಕತೆದು ಅಲ್ಲ ದಿಟ್ಟ
ಬೆಳಗಿಸುತ್ತಾ